ಹಲೋ ವೀಕ್ಷಕರೇ, ನಾನು ಈ ದಿನ ಪೈನಾಪಲ್ ಸಾಂಬಾರು ಮಾಡ್ತಾಯಿದ್ದೇನೆ. ನಿಮಗೆ ತೋರಿಸ್ತೇನೆ ನೋಡಿ. ಒಂದು ಮೀಡಿಯಮ್ ಸೈಜ್ ಪೈನಾಪಲನ್ನು ತೆಗೆದುಕೊಂಡು ಅದು ಮುಳ್ಳುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೋಬೇಕು. ನಂತರ ಅದಕ್ಕೆ ಬೇಕಾಗುವ ಸಾಮಗ್ರಿ ಅಂತ ಹೇಳಿದರೆ, ಒಂದು ಬಟ್ಲು ಕಾಯಿ ತುರಿ, 2 ಸ್ಪೂನು ಎಳ್ಳು, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಉದ್ದಿನಬೇಳೆ, 1-2 ಸ್ಪೂನ್ ಬೆಲ್ಲ. ಇನ್ನೂ ಬೇಕಾದರೆ ಸ್ವಲ್ಪ ಹಾಕ್ಬೋದು ರುಚಿಗೆ. 2 ಸ್ಪೂನು ಬೆಲ್ಲ ಹಾಕಿ ನಂತರ 5-6 ಬ್ಯಾಡಗೆ ಮೆಣಸಿನಕಾಯಿ, ಅದು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು 7-8 ಕಾಳುಮೆಣಸು, ಇದೆಲ್ಲ ಮಸಾಲೆಗೆ. ನಂತರ ಒಗ್ಗರಣೆಗೆ ಅಂದರೆ ಸಾಸಿವೆ, ಅರಿಶಿಣ, ಹಿಂಗು. ಈಗ ಮತ್ತೆ ಪೈನಾಪಲನ್ನು ಬೇಯಿಸಲಿಕ್ಕೆ ಒಂದು ಪಾತ್ರೆಯನ್ನಿಟ್ಟು ಆ ಹೋಳುಗಳು ಮುಳುಗುವಷ್ಟು ಒಂದು ಅರ್ಧ ಲೋಟ ನೀರು ಹಾಕಿ ಹೋಳುಗಳನ್ನು ಹಾಕಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಈಗ ಹೋಳುಗಳನ್ನು ಹಾಕಿ ಅದು ಸ್ವಲ್ಪ ಕುದಿಯೋ ಟೈಮಿಗೆ ನಾವು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಮತ್ತು ಬೆಲ್ಲ, 2 ಸ್ಪೂನು ಬೆಲ್ಲ ಹಾಕಿ ಸ್ವಲ್ಪ ಅದು ನೀರಲ್ಲಿ ಚೆಂದ ಸ್ವಲ್ಪ ಒಂದು ಕುದಿ ಬಂದರೆ ಸಾಕು. ಇದು ಕುದಿಯೋಷ್ಟರಲ್ಲಿ ಮಸಾಲೆಯನ್ನು ಹುರಿದುಕೊಳ್ಳೋಣ. ಈಗ ಒಂದು ಬಾಣಲೆಯನ್ನು ಇಟ್ಟು ಬಾಣಲೆ ಸ್ವಲ್ಪ ಬಿಸಿ ಆದ ನಂತರ 2 ಸ್ಪೂನು ಉದ್ದಿನಬೇಳೆ. ಉದ್ದಿನಬೇಳೆ ಹಾಕಿದ್ದೀವಲ್ವ, ಉರಿಯನ್ನು ಸ್ವಲ್ಪ ಸ್ಲಿಮ್ಮಾಗಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರಿದು ನಂತರ ಅರ್ಧ ಸ್ಪೂನು ಜೀರಿಗೆ ಹಾಕಿ ಅದು ಸ್ವಲ್ಪ ಇದು ಸ್ಲಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿದರೆ ಇದರ ಪರಿಮಳ ಚೆನ್ನಾಗಿರುತ್ತೆ. ಮತ್ತು ಇನ್ನೂ ಸ್ವಲ್ಪ ಬ್ರೌನ್ ಕಲರ್ ಬರಬೇಕಿದು ಉದ್ದಿನಬೇಳೆ ಎಲ್ಲ, ಅದು ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ ಓಕೆ. ನಂತರ 2 ಸ್ಪೂನು ಎಳ್ಳನ್ನು ಹಾಕಬೇಕು. ಎಳ್ಳನ್ನು ಹಾಕಿ ಅದು ಸ್ವಲ್ಪ ಬಿಸಿ ಆಗೋವರೆಗೂ ಸ್ಲಿಮ್ಮಲ್ಲೇ ಇರಬೇಕು ಮತ್ತು ಫಾಸ್ಟಾಗಿ ಇಡಬೇಡಿ. ಸ್ಲಿಮ್ಮಲ್ಲೇ ಹುರಿದು ಅದು ಸ್ವಲ್ಪ ಚಟಪಟ ಅನ್ನೋ ಒಂದು ಸೌಂಡ್ ಬರುವ. ಈಗ 5-6 ಕರಿಬೇವಿನ ಎಲೆ ಹಾಕಿ ಅದನ್ನು ಸ್ವಲ್ಪ ಬಾಡಿಸಿ ನಂತರ ಇದನ್ನು ಒಂದು ಪ್ಲೇಟಿಗೆ ನಾವು ಮಿಕ್ಸಿಗೆ ಹಾಕಲಿಕ್ಕೆ ತೆಗಿಬೇಕು. ಇದನ್ನು ಮಿಕ್ಸಿಗೆ ಹಾಕಿದ ನಂತರ ಅದು ಬ್ಯಾಡಗೆ ಮೆಣಸಿಗೆ ಇಟ್ಕೊಂಡಿದ್ವಲ್ವ, ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಉರಿಬೇಕು. ಆಗ ಉರಿಲಿಕ್ಕೆ ಮೊದಲು ಅಂದರೆ ಈ ಉದ್ದುದ್ದ ಇರುವಾಗ ಮಿಕ್ಸಿಯಲ್ಲಿ ನಮಗೆ ರೋಲ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಅದನ್ನು ಸ್ವಲ್ಪ ಪೀಸ್ ಮಾಡಿದರೆ ಅದು ಬೇಗನೂ ಇದು ಆಗುತ್ತೆ ಮತ್ತು ಸ್ವಲ್ಪ ಚೆಂದ ಹುರಿಲಿಕ್ಕೂ ಖುಷಿ ಆಗುತ್ತೆ. ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ದುಂಡಿಗೆ ಬರೋ ಹಾಗೆ ಸ್ವಲ್ಪ ಬಿಸಿ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಕಾಯಿ ತುರಿನೂ ಮಿಕ್ಸ್ ಮಾಡಬೇಕು. ಎಣ್ಣೆಯಲ್ಲೇ ಬಿಸಿ ಮಾಡಿದರೆ ಸಾಂಬಾರು ಒಂದು ಪರಿಮಳ ಬರುತ್ತೆ. ಹಾಗೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಅದನ್ನು ತೆಗೆದು ಬೇಕಾದರೆ ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋತ್ತಾಗೆ ಹುರಿಬೇಕು. ಸ್ಲಿಮ್ಮಲ್ಲೇ ಇರುತ್ತಲ್ಲ, ಬೇಗ ಆಗೋದಿಲ್ಲ. ಫಾಸ್ಟಾಗಿ ಇಡೋದಕ್ಕಿನ್ನೂ ಹಾಗೆ ಮಾಡಿ ನಂತರ ಆಫ್ ಮಾಡಿ ನಾವು ಮಿಕ್ಸಿಗೆ ಅದನ್ನು ತೆಗೆದ್ರಾಯ್ತು. ಈಗ ನಾವು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ರೋಲ್ ಮಾಡಬೇಕೀಗ. ರೋಲ್ ಮಾಡೋದನ್ನು ಈಗ ನೋಡಿ, ಸ್ವಲ್ಪ ನೀರು ಹಾಕಿ ಒಂದು ಸರಿ ಮಾಡಿ ಮತ್ತು ಇನ್ನೂ ಸ್ವಲ್ಪ ಆದ ನಂತರ ತರಿ ಇರಬೇಕದು, ತುಂಬ ನಯಸ್ಸು ಬೇಡ. ಮತ್ತು ಅದನ್ನು ಕುದಿಯೋ ಪೈನಾಪಲ್ ಪೀಸಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಬೇಕಷ್ಟೆ, ತುಂಬ ನೀರು ಹಾಕಬಾರ್ದು. ಅದು ತುಂಬ ತೆಳುವಾದರೆ ಸಾಂಬಾರು ರುಚಿ ಬರೋದಿಲ್ಲ. ಸ್ವಲ್ಪ ದಪ್ಪನೇ ಇದ್ದರೆ ಅದು ರುಚಿ ಇರುತ್ತೆ. ಮತ್ತು ಸ್ವಲ್ಪ ಒಂದು ಕುದಿ ಬಂದರೆ ಅದು ಸಾಕು. ಸ್ವಲ್ಪ ಸ್ಲಿಮ್ಮಲ್ಲೇ ಇರಲಿ ಅದು, ಮತ್ತು ಫಾಸ್ಟಾಗಿ ಇಡಬೇಡಿ. ಹಾಗೆ ಕುದಿಯುವಾಗ ಅದು ಚೆನ್ನಾಗೆ ಬರುತ್ತೆ, ಪರಿಮಳನೂ ಗೊತ್ತಾಗುತ್ತೆ ನಿಮಗೆ ಸಾಂಬಾರು ಹೇಗೆ ಆಯಿತು ಅಂತೇಳಿ. ಮತ್ತು ರುಚಿ ನೋಡೋದಾದರೆ ಸ್ವಲ್ಪ ನೋಡಿ, ಉಪ್ಪು ಏನಾದರೂ ಬೇಕಾದರೆ ಬೆಲ್ಲ ಬೇಕಾದರೂ ಹಾಕ್ಬೋದು. ಸ್ವೀಟ್ ಜಾಸ್ತಿ ತಿನ್ನೋರಿದ್ದರೆ, ಇಲ್ಲಾಂದರೆ ಹಣ್ಣು ಹುಳಿ ಇತ್ತು ಅಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಅದು ಹಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಈಗ ಮತ್ತೆ ಈ ಕಡೆ ಒಂದು ಬಾಣಲೆಯಲ್ಲಿ ಒಂದು ಚಿಕ್ಕ ಸ್ಪೂನು ನಿಮ್ಮದು ಒಗ್ಗರಣೆದು ಯಾವುದಿರುತ್ತೋ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸಾಸಿವೆ ಹಾಕಿ ಅದು ಸಿಡಿಯುವಾಗ 1-2 ಕರಿಬೇವಿನ ಎಲೆ ಹಾಕಿ ನಂತರ ಸ್ವಲ್ಪ ಅದು ಬಿಸಿ ಆಗಬೇಕು. ಬಿಸಿ ಆದ ನಂತರ 1-2 ಪೀಸು ಮೆಣಸಿನ್ಕಾಯಿ ನಮಗೆ ಬೇಕು ಅಂದರೆ ಅದು ಒಂದು ಫ್ಲೇವರ್ ಚೆನ್ನಾಗೂ ಇರುತ್ತೆ. ಸ್ವಲ್ಪ ಅದು ಬಾಡಿಸಿ ಸ್ವಲ್ಪ ಸ್ಪೂನ್ ತಗೊಂಡು ಆಚೆ ಈಚೆ ಮಾಡಿ, ಸ್ವಲ್ಪ ತುಂಬ ಉರಿಯೋದು ಬೇಡ, ಬೇರೇನು ಅದಕ್ಕೆ ಐಟಮ್ ಹಾಕೋದಿಲ್ಲ, ಅಷ್ಟು
ಹಾಕಿ ಮತ್ತು ಅದನ್ನು ಪದಾರ್ಥದ ಪಾತ್ರೆಗೆ ಹಾಕಿ ಸ್ವಲ್ಪ ಗೂರಾಡಿ. ಈಗ ಚೂರು ಒಂದು 7-8 ಕಾಳುಮೆಣಸು ತೋರಿಸಿದ್ನಲ್ಲ, ಆ ಕಾಳುಮೆಣಸನ್ನು ಹಾಕಿದರೂ ಸಹ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಶೀತ ಏನಾರು ಇತ್ತು ಅಂದರೆ ಚೆನ್ನಾಗಿ ಆಗುತ್ತೆ ಅದು ಫ್ಲೇವರಿಗೂ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಪೈನಾಪಲ್ ಸಾಂಬಾರು ರೆಡಿ ಆಯಿತು. ಈಗ ನೀವು ಪೈನಾಪಲ್ ಸಾಂಬಾರನ್ನು ನೋಡಿದ್ರಲ್ಲ, ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.